ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಚರ್ಚೆ ಮಾಡ್ತಾ ಇದ್ದೀವಿ. 4 ರಾಜಕೀಯ ಪಕ್ಷಗಳ ಮುಖಂಡರ ಜೊತೆಗೆ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಈ ಚಾರ್ಟರ್ಡ್ ಅಕೌಂಟೆಂಟ್ಗಳು ಅಂತ ಇರೋದು ಯಾಕೆ ಹೇಳಿ? ಬರೀ ರಾಜಕೀಯ ಪಕ್ಷ ಚಾರ್ಟರ್ಡ್ ಅಕೌಂಟ್ಗಳ ಮೂಲಭೂತವಾದಂಥ ಕೆಲಸ ಏನು? ಎಷ್ಟು ಕಡಿಮೆ ತೆರಿಗೆ ಕಟ್ಬೋದು ಅಂತ ನಮಗೆ ಸಲಹೆ ಕೊಡೋದು, ಯಾವುದ್ಯಾವುದಕ್ಕೆ ವಿನಾಯಿತಿ ಪಡಿಬೋದು ಅಂತೇಳಿ ಕೊಡ್ತಕ್ಕಂಥದ್ದು, ಯಾವುದನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ತೆರಿಗೆ ಬೀಳೋದಿಲ್ಲ ನಮಗೆ ಅಂತ ಎಲ್ಲ ತೆರಿಗೆ ತಪ್ಪಿಸ್ಲಿಕ್ಕೆ ನಮಗೆ ಸಲಹೆ ಕೊಡ್ತಕ್ಕಂಥವ್ರೇ ಈ ಚಾರ್ಟರ್ಡ್ ಅಕೌಂಟೆಂಟ್. ಅಲ್ಲದೆ ದೇಶದ ಬೊಕ್ಕಸಕ್ಕೆ ಆದಾಯ ಜಾಸ್ತಿ ಬರಲಿ ಅಂತ ಕೆಲಸ ಮಾಡೋ ಚಾರ್ಟರ್ಡ್ ಅಕೌಂಟೆಂಟ್ ಯಾರು? ಇದು ನೋಡಿ, ಒಬ್ಬ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಪೇ ಆದರೂ ಕೂಡ 3 ಲಕ್ಷದ ಮಿತಿ ಇದ್ರೆ 3 ಲಕ್ಷದ ಸಂಬಳ ತಗೊಳ್ಳೋರನ್ನ ಬಿಟ್ಟರೆ ಬೇರೆಯವರು ಹೇಗೆ ಅದಕ್ಕಿಂತ ಕಮ್ಮಿ ಲೆಕ್ಕ ತೋರಿಸೋದಂತಲೇ ಎಲ್ಲರದು ಲೆಕ್ಕಾಚಾರ. ಹಾಗಾಗಿ ಅಪ್ರಾಮಾಣಿಕತೆ ಅನ್ನೋದಿದೆಯಲ್ಲ, ಇದು ವ್ಯಕ್ತಿಗಳಿಂದ ಕೂಡಿರ್ತಕ್ಕಂಥ ಒಂದು ಸಮೂಹ, ಒಂದು ಸಂಘಟನೆ ರಾಜಕೀಯ ಪಕ್ಷ. ಸಹಜವಾಗಿ ವ್ಯಕ್ತಿಯ ಮನಸ್ಸು ಧೋರಣೆ ಯಾವ ತರ ಇರುತ್ತೋ ಅದೇ ರೀತಿಯ ಧೋರಣೆ. ನಮ್ಮ ಆತಂಕ ಏನು ಅಂತಂದ್ರೆ, ಈ ರಾಜಕೀಯ ಪಕ್ಷಗಳಲ್ಲಿ ಹಣ ಹೆಚ್ಚಾದಂಗೆ ಅವರು ಬೇರೆದಕ್ಕದನ್ನು ಬಳಸ್ತಾ ಹೋಗ್ತಾರೆ, ಡೈವರ್ಟ್ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಮೊನ್ನೆ ಕಾಂಗ್ರೆಸ್ಸಲ್ಲೇ ಆಗಿದ್ದನ್ನು ನೋಡಿದಿರಿ, ತಾವು ಕೂಡ ಕೇಳಿದಿರಿ ಅಂತ ನಾನು ಭಾವಿಸ್ತೀನಿ. ಯಾವ್ಯಾವುದೋ ಪತ್ರಿಕೆಗೆ ಇವರು ಸಾಲ ಕೊಡುವಂಥದ್ದು ಇರ್ಬೋದು, ಯಾವುದನ್ನೋ ಸಂಸ್ಥೆನ ಕೊಂಡ್ಕೊಳ್ಳುವಂಥದ್ದು ಇರ್ಬೋದು, ಆ ಥರದಕ್ಕೆಲ್ಲ ಹಣ ಡೈವರ್ಟ್ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ಆತಂಕ. ಅದು ಕೂಡ ಕಾನೂನುಬದ್ಧವಾಗೇ ನಡೆದಿದೆ. ಆಮೇಲೆ ಅದು ಕೂಡ ಚೆಕ್ನಲ್ಲೇ ನಡೆದಿದೆ, ಡಿಗಳಲ್ಲೇ ನಡೆದಿದೆ. ಅದೇನು ಕದ್ದು ಮುಚ್ಚಿ ಲೆಕ್ಕ ಅನ್ಅಕೌಂಟೆಡ್ ಅಥವಾ ಲೆಕ್ಕ ಇಲ್ಲದೆ ಕೊಟ್ಟಿರ್ತಕ್ಕಂಥ ಹಣ ಏನಲ್ಲ. ಅದು ಕೊಟ್ಟಿರ್ತಕ್ಕಂಥ ಸರಿಯೋ ತಪ್ಪೋ ಅದು ಬೇರೆ ಚರ್ಚೆ ಅದು ಆಗ್ಬೋದು, ಆದರೆ ಅದು ಕೂಡ ಲೆಕ್ಕದಲ್ಲಿ. ಸಾಮಾನ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಒಂದು ರಾಜಕೀಯ ಪಕ್ಷದ ಹಣವನ್ನ ರಾಜಕೀಯ ಪಕ್ಷದ ಪದಾಧಿಕಾರಿಯಾಗಿರೋನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಬಹಳ ಕಡಿಮೆ. ಅದಕ್ಕೆ ಅವನಿಗೆ ಬೇರೆದೇ ಆಗಿರ್ತಕ್ಕಂಥ ಬೇರೆಷ್ಟು ದಾರಿಗಳಿರ್ತವೆ. ಸರ್ ತಾವೇನಂತೀರಿ? ಈಗ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇದೆಲ್ಲವೂ ಕೂಡ ಸಾರ್ವಜನಿಕರ ಹಣನೇ. ಅದು ಕಂಪ್ನಿ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಅದು ಸಾರ್ವಜನಿಕರ ಹಣನೇ. ಸೊ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟೊಂದು ಬೃಹತ್ ಮೊತ್ತದ ಹಣ ಹೇಗೆ ಬಂತು, ಹೇಗೆ ಖರ್ಚಾಗ್ತಾ ಇದೆ ಅಂತ ಅನ್ನೋದನ್ನು ಪಾರದರ್ಶಕವಾಗಿ ನಾವು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು ಇವತ್ತಿನ ಪ್ರಶ್ನೆ ನಮ್ಮ ಮುಂದೆ ಇರೋದು. ಇದು ಒಂದು. ಎರಡನೇದಾಗಿ, ನಾನು ಸುಮ್ಮನೆ ಜಸ್ಟ್ ಫಾರ್ ದಿ ಸೇಕ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್, ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬೇಕಾದ್ರೆ ಅದ್ರ ಹಿಂದೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಇರಬೇಕು. ಈಗ ಉದಾಹರಣೆಗೆ ಮಾನ್ಯ ಶಂಕರ್ ಅವರು ಹೇಳಿದಾಗೆ ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸು ಅದನ್ನು ಎಕ್ಸೆಂಪ್ಷನ್ ಇದೆ ಹಾಗೆ ಅಂತ. ಅದರಲ್ಲಿ ನಾವು ಆಹಾರ ಉತ್ಪಾದನೆಯ ಒಂದು ಹಿತಾಸಕ್ತಿ ಇದೆ. ಈ ದೇಶಕ್ಕೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಕೃಷಿಕ, ಅವನಿಗೆ ಯಾವುದೇ ರೀತಿಯ ಹೊರೆನ ನಾವು ಹಾಕಬಾರ್ದು ಅಂತ ಅನ್ನೋ ಹಿತಾಸಕ್ತಿ ಇದೆ. ನೀವು ಇಷ್ಟೊಂದು ಬೃಹತ್ ಮಟ್ಟದ ಅಮೌಂಟ್ಗೆ, ಇಷ್ಟೊಂದು ಬೃಹತ್ ಮೊತ್ತಕ್ಕೆ ಯಾಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾ ಇದ್ರಿ? ವಾಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್? ನೀವು ಸಾರ್ವಜನಿಕವಾಗಿ ಇದು ಭಾಳ ಹಿತಾಸಕ್ತಿ ಇದೆ, ಜನರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರ, ಹಾಗಾಗಿ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಅನ್ನೋದ್ರೆ ಅರ್ಥ ಇದೆ. ಹಾಗಾಗಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಇಷ್ಟೊಂದು ಬೃಹತ್ ಮೊತ್ತಕ್ಕೆ, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದಿರ್ತಕ್ಕಂಥ ಈ ಮೊತ್ತಕ್ಕೆ ನೀವು ತೆರಿಗೆ ವಿನಾಯಿತಿ ಕೊಡ್ತಾ ಇರ್ತಕ್ಕಂಥ ಹಿಂದೆ ಇರತಕ್ಕಂಥ ಲಾಜಿಕ್ ಏನಿದೆ? ಹಾಗಾಗಿ ಇದು ಏನಾಗ್ತದೆ, ನಾನು ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೇನೆ ಅಂದರೆ, ವೆದರ್ ಇಟ್ ಇಸ್ ಎ ಸ್ಮಾಲ್ ಪಾರ್ಟಿ ಆರ್ ಎ ಬಿಗ್ ಪಾರ್ಟಿ, ವೆದರ್ ದ ಅಮೌಂಟ್ ಇನ್ವಾಲ್ವ್ಡ್ ಇಸ್ ಸ್ಮಾಲ್ ಆರ್ ಬಿಗ್, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಕನ್ಸರ್ನ್. ಹಾಗಾಗಿ ನನ್ನ ಪ್ರಶ್ನೆ ಇದೆಲ್ಲ ಒಂದ್ ಕಡೆ ಈ ಹಂತದಲ್ಲೇನೆ ಈ ಪ್ರಶ್ನೆ ಇವತ್ತು ಬಂದಿದೆ ಜನಗಳ ಮುಂದೆ, ದೇಶದ ಜನಗಳ ಮುಂದೆ. ಈ ಹಂತದಲ್ಲಿ ಅಂದ್ರೆ ನೀವು ಹೇಳ್ತಿರೋದು, ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಈ ಟ್ಯಾಕ್ಸ್ ಇದಕ್ಕೆ ನಾವು ಕೊಡ್ತೀವಿ ಅಂತ ಹೇಳೋದ್ರ ಮುಖಾಂತರ ಒಂದಿಷ್ಟು ಬೇರೆ ಸಂಪ್ರದಾಯಕ್ಕೆ ನಂದಿ ಹಾಡಬೇಕು. ಎಕ್ಸೆಂಪ್ಷನ್ ಕ್ಲಾಸ್ ಇದು ಬೇಕಾಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇರೋದು, ನಿಮ್ಗೆ 2,000 ಕೋಟಿ ರೂಪಾಯಿ ಇದ್ರೆ ನೀವೊಂದು 30% ಟ್ಯಾಕ್ಸ್ ಕೊಡೋದ್ರಿಂದ ನಿಮಗೆ ನಷ್ಟ ಏನಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ವಹಣೆಯೂ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂತ ಯಾಕೆ ನೀವು ಭಾವಿಸ್ತೀರಿ? ಕೇಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ವಹಣೆ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳು ಅನಿವಾರ್ಯ. ಆ ರಾಜಕೀಯ ಪಕ್ಷಗಳ ಹಣ ಸಂಗ್ರಹಣೆ ಚಟುವಟಿಕೆ ಕೂಡ ಹಣದ ಅವಶ್ಯಕತೆ ಅನಿವಾರ್ಯ. ಹಣ ಇಲ್ಲದೆ ಯಾರು ಕೂಡ ಸಂತ್ರಲ್ಲ ಇರ್ತಕ್ಕಂಥವ್ರು. ಏನಾಗಿದೆ ಅಲ್ಲ, ದುರದೃಷ್ಟವಶಾತ್ ಏನಾಗಿದೆ ಅಂತಂದ್ರೆ, ಈಗ ಮಾನ್ಯ ಶಂಕರ್ ಅವರು, ಮಾನ್ಯ ವಿಜಯ್ ಕುಮಾರ್ ಅವರ ವಾದ ಬಹುತೇಕ ಆ ರೀತಿನೇ ಇರ್ತದೆ. ಅದು ನಾವು ನಿರೀಕ್ಷಿತ. ಯಾಕೆಂದ್ರೆ ದೇ ಆರ್ ರೆಪ್ರೆಸೆಂಟಿಂಗ್ ನ್ಯಾಷನಲ್ ಪಾರ್ಟೀಸ್. ನಮ್ದು ಇದೆ, ನಮ್ದು 6 ಕೋಟಿ 7 ಕೋಟಿ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ, ಇನ್ಕ್ಲೂಡಿಂಗ್ ಅವರ್ ಪಾರ್ಟಿ. ನಂದೇನು ಅಂತಂದ್ರೆ, ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ದೃಷ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕೂಡ ಒಂದ್ ರೀತಿಯ ದಂಧೆ ಮಾಡ್ತಾ ಇವೆ ಅಂತ ಅನ್ನೋ ಅಭಿಪ್ರಾಯ ಬಂದು ನಮ್ಮ ಪಕ್ಷದ ಮೇಲೆ ಇವತ್ತು ಸಾರ್ವಜನಿಕ ಬದುಕಿರ್ತಕ್ಕಂಥ ಮೇಲೆನೆ ಇವತ್ತು ಆಪಾದಗಳು ಬರ್ತಾವೆ. ಹಾಗಾಗಿ ರಾಜಕೀಯ ಪಕ್ಷಗಳ ಮೇಲೆನೆ ಬಂದ್ಬಿಟ್ರೆ ನಾಳೆ ಪಕ್ಷಗಳು ಇಲ್ಲದ್ರೆ ನೀವು ಪ್ರಜಾಪ್ರಭುತ್ವ ಕಾಪಾಡೋರು ಹೇಗೆ? ನೋಡಿ, ಇಲ್ಲಿ ಈ ವಿಷಯ ಯಾವಾಗ ವಿವಾದಗ್ರಸ್ತ ಆಗುತ್ತೆ ಅಂತಂತಂದರೆ, ಬಜೆಟ್ ಪೂರ್ವದ ಸಮಾಲೋಚನೆಗಳು ಬೇರೆ 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 ಕಂಪನಿಗಳ ಜೊತೆಗೆ, ಕಾರ್ಪೊರೇಟ್ ವಲಯದವ್ರ ಜೊತೆ ಸಮಾಲೋಚನೆ ನಡೆಸ್ತಾ ಆರ್ಥಿಕ ಸಚಿವರು ಬಜೆಟ್ ನಂತರ ಸರ್ಕಾರ ಪ್ರಕಟಿಸೋ ತೆರಿಗೆ ವಿನಾಯಿತಿಗಳು ಯಾವ್ಯಾವ ಲಾಭಿಗೆ ಇಂತಿಂಥ ತೆರಿಗೆ ವಿನಾಯಿತಿ ಕೊಟ್ಟರು ಅಂತ ನೋಡಿದಾಗ ಅವಾಗ ಗೊತ್ತಾಗುತ್ತೆ
ಈ ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ಗೂ ಈ ಟ್ಯಾಕ್ಸ್ ಎಕ್ಸೆಂಪ್ಷನ್ಗೂ ಇರೋ ಸಂಬಂಧ. ಎಸ್, ಅದನ್ನೇ ಆವಾಗ ನೈತಿಕತೆ ಪ್ರಶ್ನೆ ಕಾಣುತ್ತೆ. ಅದನ್ನ ಯಾರು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ನಾವು ಮಾಧ್ಯಮದವ್ರು ಕೂಡ ಬಜೆಟ್ ನಂತರ ಬರೀ ಬ್ರಾಡ್ ಆಗಿ ಜನರಲ್ ಆಗಿ ಚರ್ಚೆ ಮಾಡಿಬಿಡ್ತೇವೆ ಹೊರತು ಆ ರಾಜಕೀಯ ಪಕ್ಷ ಎಲ್ಲೆಲ್ಲಿ ಕಿದ್ದು ಪ್ರವೋಕೋ, ಅದು ಇಂಗ್ಲೀಷ್ನಲ್ಲಿ ಕಿದ್ದು ಪ್ರವೋಕೋ ಅಂತ ಪರಸ್ಪರ ಒಂದು ಮುಯ್ಯ ತೀರ್ಸೋ. ಸೊ ಯಾರ್ಯಾರು ತಮ್ಮ ಪಕ್ಷಕ್ಕೆ ಡೊನೇಷನ್ ಕೊಡ್ತಾ ಇರೋದು ಅಂಥ ವಲಯಗಳಿಗೆ ಎಲ್ಲ ಭಾಳ ಉದಾರವಾಗಿ ನಡ್ಕೊಂಡಿದೆಯಾ ಪಕ್ಷ. ಅಮೇರಿಕದ ಡೆಮಾಕ್ರಸಿಯಲ್ಲಿ ಏನಾಗ್ಬಿಟ್ಟಿದೆ, ಅಲ್ಲಿ ಜನಸಾಮಾನ್ಯರು ಕೂಡ ಇಂತಿಷ್ಟು ಅವ್ರು ಮೊದಲೇ ಗುರುತಿಸ್ಕೊಂಡ್ಬಿಡ್ತಾರೆ, ಸಾರ್ವಜನಿಕ ಗುರುತಿಸ್ಕೊಂಡ್ಬಿಡ್ತಾರೆ ರಿಪಬ್ಲಿಕನ್ ಪಾರ್ಟಿಯ ಬೆಂಬಲಿಗ ಅಥವಾ ಡೆಮಾಕ್ರೆಟಿಕ್ ಪಾರ್ಟಿಯ ಬೆಂಬಲಿಗ ಅಂತಂದ್ಬಿಟ್ಟು. ಅವರು ಡಿನ್ನರ್ ಮೀಟಿಂಗ್ಸು, ಪ್ರಚಾರ ಸಭೆಗಳಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಆ ಎಂಟ್ರಿ ಫೀ ಇಟ್ ಸೆಲ್ಫ್ ಇಸ್ ಎ ಕಾಂಟ್ರಿಬ್ಯೂಷನ್. ಒಂದು ಡಿನ್ನರಿಗೆ ಕೊಡೋ ಒಂದು $350 ಅನ್ನೋದು ಅದೊಂದು ಕಾಂಟ್ರಿಬ್ಯೂಷನ್. ಅಲ್ಲಿ ಈ ರಾಜಕೀಯ ಪ್ರಚಾರಕ್ಕಾಗಿ ಬಳಸೋ ಹಣ ಎಲ್ಲ ವೈಟ್ ಮನಿ. ಇದು ನಮ್ದು ಬ್ಲ್ಯಾಕ್ ಮಾರ್ಕೆಟ್ ಎಕಾನಮಿ ಆಗೋಗ್ಬಿಟ್ಟಿದೆ. ರಾಜಕೀಯ ಪೊಲಿಟಿಕಲ್ ಎಕನಾಮಿಕ್ಸ್ ಇರೋದು ಬ್ಲ್ಯಾಕ್ ಮಾರ್ಕೆಟ್ ಎಕಾನಮಿ. ಈ ವಿಚಾರದಲ್ಲಿ ಏನಾಗಬೇಕು ಅಂತೀರಿ, ಏನಾಗಬೇಕು ಅಂತ ಬಯಸ್ತೀರಿ ನೀವು? ಇವತ್ತು ನಾವು ಕಾರ್ಪೊರೇಟ್ ವಲಯದ ಮೇಲೆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿನ ವಿಧಿಸಿರುವಾಗ, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ವಿಧಿಸಿರುವಾಗ, ಅದೇ ಥರದ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಈ ಪೊಲಿಟಿಕಲ್ ಎಕನಾಮಿಕ್ಸು ಬರಬೇಕು ಅನ್ನೋದು ನನ್ನ. ಎಸ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಕೊನೆಯದಾಗ ತಾವೇನಂತೀರಿ? ಇದೊಂದು ಒಳ್ಳೆಯ ಚರ್ಚೆ ಅಂತೂ ಪ್ರಾರಂಭ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು 5 ವರ್ಷದಲ್ಲಿ ಸಂಗ್ರಹ ಮಾಡಿರುವಂಥ ಹಣ, ಇದೇನೋ 1 ವರ್ಷದಲ್ಲಿ ಮಾಡಿರುವಂಥ. ಈ 5 ವರ್ಷದ್ದಾದರೆ ಅದ್ರ ಹಿಂದಿನ ಕಥೆ ಏನು ಇಲ್ಲ, ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡೋದಕ್ಕೆ ಈಗ ಏನು ಹಿಂದೆ ಸಿಗೋದಿಲ್ಲ. ಆದರೆ ಯಾವುದಕ್ಕೆ ಯೂಸ್ ಮಾಡಿದ್ದೀವಿ ಅನ್ನೋದು ಕೂಡ ಸರಿಯಾಗಿ ಅದನ್ನು ಮಾಡಬೇಕು. ಜನಕ್ಕೆ ಏನೋ ಒಂದು ಕೆಟ್ಟ ಮೆಸೇಜ್ ಹೋಗಬಾರ್ದು. ನೀವೊಂದನ್ನ ಬ್ರೇಕಪ್ ತೆಗೆದುಕೊಂಡ್ರೆ ನನಗನ್ಸತ್ತೆ ಶಂಕರ್ ಅವ್ರು ಹೇಳ್ದಂಗೆ ಭಾಳಷ್ಟು ಜನ ರಾಜಕೀಯ ಪಕ್ಷದಲ್ಲಿ ನೀವು ಎರಡೂ ಕಾಣ್ಬೋದು. ಒಂದು ಐಷಾರಾಮಿ ಜೀವನ ನಡೆಸುವಂಥವರು ಇದ್ದಾರೆ, ಇನ್ನೂ ಕೂಡ ಕೆಲವರು ತಮ್ಮ ಪ್ರವಾಸಕ್ಕೆ ಈ ಪಾರ್ಟಿಯಿಂದ ಹಣ ತಗೊಂಡು ಅವರು ಪ್ರವಾಸ ಮಾಡೋರು ಇದ್ದಾರೆ. ಸಣ್ಣ ಕಾರ್ಯಕ್ರಮಗಳು ಕೂಡ ಜನ ಎಲ್ಲರೂ ಹಂಗಿದ್ದು ಬಿಟ್ಟಿದ್ರೆ ಪ್ರಶ್ನೆ ಬರ್ತಿರಲ್ಲ ಸರ್. ನಿಜಕ್ಕೂ ಎಲ್ಲರೂ ಪ್ರಾಮಾಣಿಕರಿದ್ದಾರೆ, ಬಿಡಪ್ಪ ನಮ್ಮ ದೇಶ ಉದ್ಧಾರ ಮಾಡ್ತಾರೆ ಅಂತ. ರಾಜಕಾರಣಿಗಳ ಮೇಲೆ ಅನುಮಾನ ಇರೋದಕ್ಕೆ ಇಂಥ ಪ್ರಶ್ನೆಗಳೆಲ್ಲ ಹೇಳೋದು ಅಂತ. ರಂಗನಾಥ್ ಅವರೇ, ನಾನು ಹೇಳಿದ್ದು ಎರಡೂ ಇದೆ ಅಂತ ಹೇಳಿದೆ ನಾನು. ಹಾಗಾಗಿ ಇದನ್ನು ಯಾವುದಕ್ಕೆ ಯೂಸ್ ಮಾಡಿದ್ದೀವಿ, ಯಾವಾಗ ಸಂಗ್ರಹ ಮಾಡಿದ್ದೀವಿ, ಏನಕ್ಕೆ ಮಾಡ್ತಿದ್ದೀವಿ ಅಂತ ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಜನಕ್ಕೂ ಅನುಮಾನ ಇರಲ್ಲ, ನಮಗೂ ಒಂಥರ ಇದು ಬರಲ್ಲ. ಇಲ್ಲಾಂದರೆ ಈ ದಂಧೆ ಇಂಥ ಪ್ರಯೋಗಗಳು, ಶಬ್ದ ಪ್ರಯೋಗಗಳು ಸರಿಗಿಲ್ಲ. ರಾಜಕೀಯ ಪಕ್ಷಗಳ ಹಣ ಮತದಾರರನ್ನ ಖರೀದಿಸಲಿಕ್ಕೆ, ಶಾಸಕರನ್ನ ಖರೀದಿಸಲಿಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋದ್ರಿಂದನೇ ಜನ ಇದ್ರ ಬಗ್ಗೆ ತಾತ್ಸಾರದಿಂದ ಅನುಮಾನದಿಂದ ನೋಡ್ತಾರೆ. ಎಸ್ ಸರ್ ಫೈನ್ ಸರ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ತಮ್ಮ ನಾಲ್ವರು ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಆರಂಭಿಕ ಹಂತದಲ್ಲಿ ಮಾತ್ರ ಇದೆ ಈ ಚರ್ಚೆ ಅನ್ನುವಂಥದ್ದು. ಎಷ್ಟು ಹಣ ಸಂಗ್ರಹ ಆಗಿದೆ, ಅದಕ್ಕೆ ಎಷ್ಟು ತೆರಿಗೆ ವಿನಾಯಿತಿ ಇದೆ ಅನ್ನುವಂಥದ್ದು. ಆದರೆ ಒಂದು ಮಾತು ಮಾತ್ರ ನಿಜ, ಎಲ್ಲದಕ್ಕೂ ಪಾರದರ್ಶಕತೆ ಬೇಕು ಅಂತ ನಾವು ಬಯಸ್ತೀವಿ ಅನ್ನೋದಾದರೆ ರಾಜಕೀಯ ಪಕ್ಷಗಳಿಂದಲೂ ಕೂಡ ಅದು ಯಾಕೆ ಆರಂಭ ಆಗಬಾರ್ದು ಅಂತ ಶಂಕರ್ ಅವರು ಹೇಳಿದ್ದೊಂದು ಒಳ್ಳೆ ಮಾತು. ಏನು ಅಂತಂದರೆ, ಹಣ ಎಷ್ಟು ಸಂಗ್ರಹ ಆಗುತ್ತೆ, ಎಷ್ಟು ಖರ್ಚು ಮಾಡ್ತಾರೆ, ಅದರ ಅಂತರ ನೋಡಿಬಿಟ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಇನ್ನು ಉಳಿದಂಥ ಹಣ ಬರುವಂಥದ್ದು ಎಲ್ಲಿ ಬರೋದಾದ್ರೆ ಯಾರಿಂದ ಬರುತ್ತೆ? ಬಂದ ಮೇಲೆ ಯಾರಾದರೂ ಸರ್ಕಾರ ಅಥವಾ ಜನಪ್ರತಿನಿಧಿ ಬಂದ ಮೇಲೆ ಆ ಋಣವನ್ನು ಯಾವ ರೀತಿ ತೀರಿಸ್ತಾನೆ? ಯಾಕಂದರೆ ರಾಜಕೀಯ ಪಕ್ಷಗಳ ಬಗ್ಗೆ, ರಾಜಕೀಯ ನಾಯಕರುಗಳ ಬಗ್ಗೆ ನಮಗೇನಾದರೂ ಬಹಳ ನಂಬಿಕೆ ಎದ್ದು ಬಿಡಿದಿದ್ರೆ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತಿರಲಿಲ್ಲ. ಇಡೀ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಜನರಿಗೆ ಅನುಮಾನಗಳು, ಗೊಂದಲಗಳಿವೆ. ಹೀಗಾಗಿ ಇಂಥ ಪ್ರಶ್ನೆಗಳು ಪದೇ ಉದ್ಭವ ಆಗ್ತಿರುವಂಥದ್ದು. ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇಷ್ಟು ಸಂಗ್ರಹ ಮಾಡಿದ್ದೀವಿ, ನೀವು ಬೇಕಿದ್ದಕ್ಕೆ ಟ್ಯಾಕ್ಸ್ ತಗೊಳ್ಳಿ ಅಂತ ಘೋಷಣೆ ಮಾಡಿದ್ರೆ ಬಹುಶಃ ಅಲ್ಲಿಂದ ಒಂದು ಹೊಸ ಅಲೆ, ಹೊಸ ಶಕೆ ಆರಂಭ ಆಗ್ಬೋದೇನೋ. ಅದನ್ನು ರಾಜಕೀಯ ಪಕ್ಷಗಳಿಂದ, ರಾಜಕೀಯ ನಾಯಕರುಗಳಿಂದ ನಿರೀಕ್ಷೆ ಮಾಡ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.